ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ರೆಡಿಮೇಡ್ ಚೂಡಿದಾರ್ ಟಾಪಿಂದ ಯಾವ ರೀತಿ ಮೆಷರ್ಮೆಂಟ್ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೆ. ಸೊ ಇವಾಗ ಅದ್ರದ್ದು ನೋಟ್ಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಶಿಮ್ಮಿ ನೋಟ್ಸ್ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಇವಾಗ ನಾನು ನೋಟ್ಸ್ ಮಾಡೋದು ಹೇಳ್ಕೊಡ್ತೀನಿ, ಚೂಡಿದಾರ್ ಟಾಪ್ ನೋಟ್ಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಸೊ ಇದು ತುಂಬಾ ಹೆಲ್ಪ್ಫುಲ್ಲು, ನಾವು ಯಾವತ್ತೂ ಕೂಡ ಮರೆಯೋದಕ್ಕಾಗೋದಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಆದರೆ ಒಂದ್ಸಲ ನೋಟ್ಸ್ನ ಓಪನ್ ಮಾಡಿ ನೋಡಿದ್ರೆ ಸಾಕು, ನೆನಪಾಗುತ್ತೆ. ಸೊ ಇದು ಡ್ರಾಯಿಂಗ್ ಸೈಡು, ಇದು ಡ್ರಾಫ್ಟಿಂಗ್ ಸೈಡು. ಡ್ರಾಯಿಂಗ್ ಸೈಡ್ ಅಂತ ಹೇಳಿದ್ರೆ ನಾವು ಏನು ಡ್ರಾಯಿಂಗ್ ಮಾಡ್ತಿದ್ದೀವಿ ಅದನ್ನು ಡ್ರಾಯಿಂಗ್ ಸೈಡ್ ನೋಡಿ ಈ ರೀತಿ. ಡ್ರಾಫ್ಟಿಂಗ್ ಅಂದರೆ ನಾನು ಇಲ್ಲಿ ಸ್ಟಿಕ್ ಮಾಡಿ ಓಪನ್ ಮಾಡಿ ತೋರಿಸ್ದೆ ನೋಡಿ, ಅದು ಡ್ರಾಫ್ಟಿಂಗ್ ಸೈಡು. ಸೊ ನಾನು ಮೆಷರ್ಮೆಂಟ್ನ ಬರ್ಕೊಂಡಿದ್ದೀನಿ ಫಸ್ಟು. ಈ ಸ್ಕೇಲ್ ಬಗ್ಗೆ ನಾನು ಮುಂಚೆನೇ ಹೇಳಿದ್ದೆ, ಇದು ನೋಟ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ಲು. 10 ರೂಪೀಸ್ ಆಗುತ್ತೆ ಅಷ್ಟೇ. ಬುಕ್ ಶಾಪಲ್ಲೆಲ್ಲ ಸಿಗುತ್ತೆ, ನೀವು ಹೋಗಿ ಚೆಕ್ ಮಾಡ್ಬೋದು. ನೋಟ್ಸ್ ಸ್ಕೇಲ್ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ. ಸೊ ಇಲ್ಲಿ ಮೆಷರ್ಮೆಂಟ್ಸ್ನ ಹಾಕಿದ್ದಾರೆ. ಸೊ ನಾನು ಫಸ್ಟು ಇಲ್ಲಿ 27 ಇದೆ, ಆ ಮೆಷರ್ಮೆಂಟ್ ಸೈಡನ್ನ ನಾನು ಚೂಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಸೊ ಟೋಟಲ್ ಟಾಪ್ ಲೆಂತು 36. ಸೊ 27 ಪ್ಲಸ್ 9 ಎಕ್ಸ್ಟ್ರಾನ ಹಾಕೋತಾ ಇದ್ದೀನಿ. ಸೊ ಟೋಟಲ್ 36 ಆಯಿತು, 36 ಲೆಂತ್ ಆಯಿತು. ಸೊ ಇವಾಗ ಶೋಲ್ಡರ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ 14/2 ಸೊ ಟೋಟಲ್ 7 ಬರುತ್ತೆ. ನಾನು ಮೆಷರ್ಮೆಂಟ್ಸ್ ಆಲ್ರೆಡಿ ಹೇಳಿದ್ದೀನಿ, ನೀವು ವಿಡಿಯೋ ಚೆಕ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮ್ಗೆ ಪೂರ್ತಿ ಗೊತ್ತಾಗುತ್ತೆ. ಸೊ ಇವಾಗ ನೆಕ್ ಬ್ರಾಡು 2.5 ಇಂಚಸ್. ಎಲ್ಲ ಡ್ರೆಸ್ ಆಗಲಿ ಬ್ಲೌಸ್ ಆಗಲಿ 2.5ನೇ ಬರುತ್ತೆ ಯೂಶ್ವಲಿ ದೊಡ್ಡವ್ರಿಗೆ. ನೆಕ್ ಬ್ರಾಡು ಅಂದರೆ ಕುತ್ತಿಗೆ ಆಗಲ್ಲ, ಕನ್ನಡದಲ್ಲೂ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ರಂಟ್ ನೆಕ್ ಡೀಪು 6 ಇಂಚಸ್ ಬರುತ್ತೆ. ಸೊ ನಿಮಗೆ ಡಿಪೆಂಡ್ಸ್ ಆನ್ ಯು, ನಿಮಗೆ ಜಾಸ್ತಿ ಡೀಪ್ ಬೇಕಂದರೆ ಡೀಪ್ ಮಾಡ್ಕೋಬೋದು, 6, 7, 7.5 ತೊಗೋಬೋದು. ಸೊ ನಾನಿಲ್ಲಿ 6 ತೊಗೊಂಡಿದ್ದೀನಿ. ಸೊ ಇವಾಗ ಆರ್ಮ್ ಹೋಲ್ ಅಂದರೆ ಕಂಕುಳು ಉದ್ದ, ಆರ್ಮ್ ಹೋಲ್ ಲೆಂತ್ 6.5 ತೊಗೊಂಡಿದ್ದೀನಿ. ಡಿಪೆಂಡ್ಸ್ ಆನ್ ಶೋಲ್ಡರ್ಸ್ ಬರುತ್ತೆ. ಸೊ 6.5 ತೊಗೊಂಡಿದ್ದೀನಿ. ಸೊ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಇದೆಯಲ್ಲ ಅದು, ಆ್ಯಂಡ್ ಇಲ್ಲಿ ನಾವೇನು ಕಂಕುಳು ಉದ್ದ ಹಾಕಿದ್ದೀವಿ ಅದು ಎರಡು ಈಕ್ವಲ್ ಆಗಿ ಬರಬೇಕು. ಸೊ ಇಲ್ಲಿ 7 ಬಂದಿದೆ. ಸೊ ಕೆಳಗಡೆ ಮೆಷರ್ಮೆಂಟ್ ಮಾಡಿದಾಗಲೂ 7 ಬಂದಿರಬೇಕು, ಆವಾಗಷ್ಟೇ ನಮಗೆ ನೀಟಾಗಿ ಬರುತ್ತೆ. ಸೊ ಚೆಸ್ಟು ನಾನು 9+2 ತೊಗೊಂಡಿದ್ದೀನಿ. ವೇಸ್ಟ್ ಲೆಂತ್ ಅಂದರೆ ಸೊಂಟದ ಉದ್ದ 11.5 ಇದೆ. ಸೊ ಸೊಂಟ ಮಾರ್ಕು ತುಂಬ ಇಂಪಾರ್ಟೆಂಟು, ಸೊಂಟ ಮತ್ತು ಹಿಪ್ ರೌಂಡು. ಸೊ ಈಗ ಸೀಟೆಡ್ ಆರ್ ಹಿಪ್ ಲೆಂತ್ 19 ತೊಗೊಂಡಿದ್ದೀನಿ. ಸೊ 19ನ ನಾನು ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ವೇಸ್ಟ್ ರೌಂಡು 8+2 ಎಕ್ಸ್ಟ್ರಾ ಫಾರ್ ಸ್ಟಿಚಿಂಗ್ ಮಾರ್ಜಿನು. ಸೊ ಇವಾಗ ಸೀಟೆಡ್ ಹಿಪ್ ರೌಂಡು 9.5+2 ತೊಗೊಂಡಿದ್ದೀನಿ. ನೆಕ್ಸ್ಟು ಟಾಪ್ ಬಾಟಮ್ ವಿಡ್ತು 9+2 ತೊಗೊಂಡಿದ್ದೀನಿ. ಸೊ 9+2 ತೊಗೊಂಡು ಮಾರ್ಕ್ ಮಾಡ್ಕೋಬೇಕು. ಸೊ ಇವಾಗ ನಾನು ಏನೇನು ಇಲ್ಲಿ ಮಾರ್ಕ್ ಮಾಡಿದ್ದೆ ಅದನ್ನೆಲ್ಲ ನೀಟಾಗಿ ಜಾಯಿನ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀಟಾಗಿ ಜಾಯಿನ್ ಮಾಡ್ಕೊಳ್ಳಿ. ಸೊ ಇದು ವೇಸ್ಟ್, ಹಿಪ್ ರೌಂಡು, ಚೆಸ್ಟ್. ಸೊ ನಾನು ಇವಾಗ ಆರ್ಮ್ ಹೋಲ್ ಕಂಕುಳು ಶೇಪ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಆರ್ಮ್ ಹೋಲ್ ಶೇಪು 0.75 ಇಂಚಸ್. ಇವಾಗ ಶೇಪ್ ಕೊಟ್ಕೋತಾ ಇದ್ದೀನಿ. ನೆಕ್ ಶೇಪು 1 ಇಂಚಸ್ ತೊಗೊಂಡಿದ್ದೀನಿ. ಸೊ ನಿಮಗೆ ನೆಕ್ ಡಿಸೈನ್ ಯಾವ ರೀತಿ ನಿಮಗೆ ಬೇಕು ಅಂತ ನೀವು ಕೊಟ್ಕೋಬೋದು. ಸೊ ನಾನು ಇಲ್ಲಿ ಸಿಂಪಲಾಗಿ ಒಂದು ಡಿಸೈನ್ ಕೊಡ್ತಾಯಿದ್ದೀನಿ. ಸೊ ನೋಡಿ ಈ ರೀತಿ ಕೊಟ್ಟಿದ್ದೀನಿ. ಸೊ ಸೇಮ್ ಇಲ್ಲಿ ನಾವು ಏನು ಡ್ರಾ ಮಾಡಿದ್ವಿ ಅದನ್ನೇ ನಾವು ಪೇಪರಲ್ಲಿ ಡ್ರಾಫ್ಟಿಂಗ್ ಮಾಡ್ಕೋತಾ ಇದ್ವಿ. ಸೊ ಕ್ಲಾತ್ ನೋಡಿ ಈ ರೀತಿ ಸಿಂಗಲ್ ಫೋಲ್ಡಿಂಗ್ ಅಂದರೆ ಫ್ರಂಟ್ಗೆ ಈ ರೀತಿ ಸಿಂಗಲ್ ಫೋಲ್ಡಿಂಗ್ ಮಾಡ್ಕೋಬೇಕು. ಬ್ಯಾಕ್ಗೆ ಅಗೇನ್ ಸೇಮ್ ಇದೇ ರೀತಿ ಇನ್ನೊಂದು ಫೋಲ್ಡಿಂಗಲ್ಲಿ ಬ್ಯಾಕ್ ಕಟ್ ಮಾಡ್ಕೋಬೇಕು. ಸೊ ನಾನು ಇವಾಗ ಫ್ರಂಟ್ ಸೈಡ್ದು ಕಟ್ ಮಾಡ್ತಾಯಿದ್ದೀನಿ. ನಾವೇನು ಡ್ರಾ ಮಾಡಿದ್ವಿ ಸೇಮ್ ಆ್ಯಸ್ ಇಟ್ ಈಸ್ ಮಾರ್ಕ್ನ ಇದರಲ್ಲೂ ನಾವು ಸೇಮ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನಮ್ಮ ನೋಟ್ಸ್ ಕೂಡ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾವಾಗ ಬೇಕಾದರೂ ಕನ್ಫ್ಯೂಷನ್ಸ್ ಆದರೆ ಯಾವ ರೀತಿ ನಾವು ಕಟ್ ಮಾಡಬೇಕು, ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಅಂತ ಒಂದ್ಸಲ ನಾವು ನೋಟ್ಸ್ನ ಓಪನ್ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಸೊ ನೀವು ಹೊಸದಾಗಿ ಕಲಿತಿದ್ರೆ ಫಸ್ಟು ಪೇಪರ್ ಕಟ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡಿ. ನ್ಯೂಸ್ ಪೇಪರ್ಸ್ ಇರುತ್ತಲ್ಲ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ನಾನು ಇಲ್ಲಿ ಡಿಸೈನಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಕಲರ್ ಪೇಪರ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ರ್ಯಾಪರ್ ಯೂಸ್ ಮಾಡ್ಬೋದು, ನ್ಯೂಸ್ ಪೇಪರ್ ಯೂಸ್ ಮಾಡಿ ನೋಟ್ಸ್ ಮಾಡ್ಕೋಬೋದು.
ಸೊ ನೋಡಿ ಈ ರೀತಿ ಫೈನಲ್ಗೆ ಕಟ್ ಮಾಡಿಕೊಂಡು ನಾನಿಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಸೊ ಓಪನ್ ಮಾಡಿದ್ರೆ ಫುಲ್ ಟಾಪ್ ಕಟಿಂಗ್ ಬಂದಿರುತ್ತೆ ನೋಡಿ. ಫೋಲ್ಡಿಂಗ್ ಕೂಡ ನೀವು ಮರೆಯೋದಿಲ್ಲ ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತ ಇದರಿಂದ. ಸೊ ಇದು ಡ್ರಾಯಿಂಗ್ ಸೈಡು, ಇದು ಡ್ರಾಫ್ಟಿಂಗ್ ಸೈಡು. ಸೊ ನಾನು ಏನು ಈಗ ಫ್ರಂಟ್ ಸೈಡ್ ಮಾಡಿದೆ, ನೀವು ಅದೇ ರೀತಿ ಬ್ಯಾಕ್ ಸೈಡನ್ನ ನೀವು ಪಕ್ಕದಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಏನೂ ಡಿಫ್ರೆನ್ಸ್ ಬರೋದಿಲ್ಲ, ಜಸ್ಟ್ ಆರ್ಮ್ ಹೋಲ್ ಶೇಪು ಆ್ಯಂಡ್ ನೆಕ್ ಡೀಪ್ ಮಾತ್ರ ಡಿಫ್ರೆನ್ಸ್ ಬರುತ್ತೆ. ನಿಮ್ಗೆ ಎಷ್ಟು ನೆಕ್ ಡೀಪ್ ಬೇಕೋ ಅಷ್ಟು ನೀವು ಕೊಟ್ಕೋಬೋದು. ಆರ್ಮ್ ಹೋಲ್ ಶೇಪು ನಾನು ಫ್ರಂಟಿಗೆ 0.75 ತೊಗೊಂಡಿದ್ದೆ, ಬ್ಯಾಕ್ಗೆ 1.75 ತೊಗೊಳ್ಳಿ, ಅಷ್ಟೇ ಡಿಫ್ರೆನ್ಸ್ ಬರುತ್ತೆ. ಆ್ಯಂಡ್ ನೆಕ್ ಡೀಪ್ ಎಷ್ಟು ಬೇಕು ನಿಮಗೆ ಡಿಪೆಂಡ್ಸ್ ಆನ್ ಯು, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಡೀಪ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಚೂಡಿದಾರ್ ಟಾಪ್ನ ಯಾವ ರೀತಿ ಸ್ಟಿಚ್ ಮಾಡೋದಂತ ನೀಟಾಗಿ ಈಸಿಯಾಗಿ ಹೇಳ್ಕೊಡ್ತೀನಿ. ಈ ರೀತಿ ನೋಟ್ಸ್ನ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ನಿಮಗೆ ಯಾವ ನೋಟ್ಸ್ನ ಪ್ರಿಪೇರ್ ಮಾಡಿ ತೋರಿಸ್ಬೇಕು ಅಂತ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.